ಇಂಡಿಗೋ ಏರ್ಲೈನ್ಸ್ ಸಮಸ್ಯೆ ಎದುರಾಗಿ ಇಂದಿಗೆ 5 ದಿನ ಕಳೆದಿದೆ. ಸಮಸ್ಯೆಗಳು ಕೊಂಚ ಕಡಿಮೆಯಾದರೂ ಪೂರ್ಣ ಪ್ರಮಾಣದ ಗೊಂದಲ ನಿವಾರಣೆಯಾಗಿಲ್ಲ. ಕೆಲ ಫ್ಲೈಟ್ಗಳು ಟೇಕ್ ಆಫ್ ಆದರೆ ಇನ್ನು ಕೆಲ ಫ್ಲೈಟ್ಗಳು ನಿಂತಲ್ಲೇ ನಿಂತಿವೆ. ಕೆಲವರಿಗೆ ಲಗೇಜ್ ಸಿಕ್ಕರೆ ಕೆಲವರ ಲಗೇಜ್ ವಿಮಾನ ನಿಲ್ದಾಣದಲ್ಲೇ ಇವೆ. ಹೀಗಾಗಿ ಪ್ರಯಾಣಿಕರ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು. ಇನ್ನಷ್ಟು ಮಾಹಿತಿಗಾಗಿ ಈ ಕಂಪ್ಲೀಟ್ ರಿಪೋರ್ಟ್ ನೋಡಿ. 5ನೇ ದಿನವೂ ಇಂಡಿಗೋ ಸಂಸ್ಥೆಯ ಅವಾಂತರ. ಏರ್ಪೋರ್ಟ್ನಲ್ಲಿ ಜನಜಂಗುಳಿ, ಪ್ರಯಾಣಿಕರ ಆಕ್ರೋಶ. ಗಗನಕ್ಕೇರಿದ ವಿವಿಧ ವಿಮಾನ ಸಂಸ್ಥೆಗಳ ಟಿಕೆಟ್ ರೇಟ್. ನಿಂತಲ್ಲೇ ಸರದಿ ಸಾಲಿನಲ್ಲಿ ನಿಂತಿರುವ ಜನ, ಟಿಕೆಟ್ ಹಿಡಿದು ಫ್ಲೈಟ್ ನಂಬರ್ ಚೆಕ್ ಮಾಡಿಕೊಳ್ಳುತ್ತಿರುವ ಪ್ರಯಾಣಿಕರು, ಸೂಚನಾ ಫಲಕಗಳನ್ನು ನೋಡಿ ಬೋರ್ಡಿಂಗ್ ಪಾಸ್ ತೋರಿಸಿ ಏರ್ಪೋರ್ಟ್ ಒಳಗೆ ಹೋಗ್ತಿರುವ ಪ್ರಯಾಣಿಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಹೌದು, ಕಳೆದ 5 ದಿನದಿಂದ ಇಂಡಿಗೋ ಫಜೀತಿ ಒಂದೆರಡಲ್ಲ. ಮಾರ್ಕೆಟ್ನಂತಾದ ಏರ್ಪೋರ್ಟ್ನಲ್ಲಿ ಎಲ್ಲಿ ನೋಡಿದ್ರೂ ರಾಶಿ ಲಗೇಜ್. ಪ್ರಯಾಣಿಕರು ಕುಳಿತಲ್ಲೇ ಕುಳಿತು ಸಂಸ್ಥೆಯ ವಿರುದ್ಧ ಹಿಡಿಶಾಪ ಹಾಕಿದ್ರು. ಇನ್ನು ಇಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಡಳಿ ಪ್ರಯಾಣಿಕರಿಗೆ ಕುಡಿಯುವ ನೀರು, ಊಟ, ಕಾಫಿ ವ್ಯವಸ್ಥೆ ಮಾಡಿತ್ತು. ನಮ್ದು ಬ್ಯಾಂಗ್ಳೂರಿಂದ ಬಾಂಬೆಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಸರ್. ಇವತ್ ಸಂಜೆ 7 ಗಂಟೆಗೆ ಬಾಂಬೆ ಟು ಅಲ್ಮಾತಿ ಕಜಾಕಿಸ್ತಾನಿಗೆ ಫ್ಲೈಟ್ ಇತ್ತು. ನಾವು ನಿನ್ನೆನೆ ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದೀವಿ. ಬಟ್ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದೇನೆ ಇಲ್ಲಿ ಬಂದ ಮೇಲೆ ಈಗ ಜಸ್ಟ್ ಒಂದು 5 ನಿಮಿಷ ಮುಂಚೆ ಕ್ಯಾನ್ಸಲ್ ಅಂತ ಹೇಳ್ತಾ ಇದಾರೆ. ದಿಕ್ಕು ತೋರ್ಸಂಗ್ ಆಗಿದೆ. ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಬೇರೆ ವ್ಯವಸ್ಥೆ ಆಗುತ್ತೋ ಏನೋ. ಅಲ್ಲಿನ ಫ್ಲೈಟ್ ಕ್ಯಾನ್ಸಲ್ ಆದ್ರೆ ಈಗ ಸುಮ್ನೆ ವಾಪಸ್ ಹೋಗೋದೇ ಕಾಯಂ ಅಂತ ಅನಿಸ್ತಾ ಇದೆ. ಇವತ್ತು ನಾವು ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ 2 ವರ್ಷದಿಂದ ಟ್ರೈ ಮಾಡಿ ಇವತ್ತು ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, US ಅಪಾಯಿಂಟ್ಮೆಂಟ್. ನಮ್ಮ ಅಲ್ಲಿಗೆ 4 ಜನ ಹೊರಟಿದೀವಿ US ವೀಸಾಕ್ಕೆ. ಇನ್ನು 1 ಗಂಟೆಗೆ ಆನ್ ಟೈಮಿಗೆ ಬರುತ್ತೆ ಅಂತ ಹೇಳಿ ಡಿಸ್ಪ್ಯಾಚ್ ಮಾಡ್ತಾವ್ರೆ. ಕೇಳಿದ್ರೆ ಯಾರು ಏನ್ ಹೇಳ್ತಾ ಇಲ್ಲ. ನಾವು ಅದಕ್ಕೇನೆ ಇಲ್ಲಿ ಡಿಸ್ಪ್ಯಾಚ್ ಅಲ್ಲಿ ನೋಡ್ತಾ ನಿಂತಿದೀವಿ. ನಾವು ಪ್ರಿಕಾಷನರಿ ಅಕಸ್ಮಾತ್ ಇವ್ರದ್ದು ಇದಾಗ್ತಾ ಇರೋದ್ರಿಂದ ಮತ್ತೆ ರಾತ್ರಿ 4 ಗಂಟೆಗೆ ಆಕಾಶ ಏರ್ವೇಸ್ಗೂ ಬುಕ್ ಮಾಡಿದೀವಿ. ಅದು 35,000 ರೂಪಾಯಿ ಆಗಿದೆ 4 ಜನಕ್ಕೆ. ಈಗೇನಾದ್ರೂ ಈ ಫ್ಲೈಟ್ ಬಂತಂದ್ರೆ ನಮ್ಗೆ ಅದು 35,000 ಬರ್ಡನ್. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ಜನಜಂಗುಳಿಯಿಂದ ಸರದಿ ಸಾಲಿನಲ್ಲಿ ನಿಂತಿದ್ದ ಪ್ರಯಾಣಿಕರು ಸಂಜೆ ಆಗುತ್ತಿದ್ದಂತೆ ಏರ್ಪೋರ್ಟ್ಗೆ ಆಗಮಿಸುವುದು ಕಡಿಮೆ ಆಯಿತು. ಪ್ರಯಾಣಿಕರು ಮುಗಿಬೀಳುತ್ತಿದ್ದಂತೆ ಏರ್ಪೋರ್ಟ್ ಇತರೆ ಏರ್ಲೈನ್ಸ್ ಏರ್ ಇಂಡಿಯಾ, ಸ್ಟಾರ್ ಏರ್, ಆಕಾಶ್ ಸೇರಿದಂತೆ ಇತರೆ ವಿಮಾನಗಳ ಟಿಕೆಟ್ ದುಬಾರಿಯಾಗಿತ್ತು. ಜೊತೆಗೆ ಸ್ಪೈಸ್ ಜೆಟ್ ಹೆಚ್ಚುವರಿ ವಿಮಾನ ಹಾರಾಟದ ವ್ಯವಸ್ಥೆಯನ್ನೂ ಮಾಡಿತ್ತು. 15-20 ಸಾವಿರದಿಂದ 75ರಿಂದ 80 ಸಾವಿರದವರೆಗೂ ಇಂದಿನ ಟಿಕೆಟ್ ದರ ಹೆಚ್ಚಳ ಆಗಿತ್ತು. ಇಷ್ಟೆಲ್ಲ ಅನಾಹುತ ಆದರೂ ಸರ್ಕಾರ ಏಕೆ ಮಧ್ಯಪ್ರವೇಶ ಮಾಡುತ್ತಿಲ್ಲ? ಬರೀ ಜನಸಾಮಾನ್ಯರಿಗೆ ಮಾತ್ರ ಏಕೆ ಸಮಸ್ಯೆ? ರಾಜಕಾರಣಿಗಳಿಗೆ ಸಮಸ್ಯೆ ಯಾಕೆ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಇದರ ಜೊತೆಗೆ ಕಳೆದ 5 ದಿನದ ಹಿಂದೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕನಿಗೆ ಇನ್ನೂ ತನ್ನ ಲಗೇಜ್ ಸಿಗದೆ ಪರದಾಡಿದರು. ಕಳೆದ 5 ದಿನದಿಂದ ಏರ್ಪೋರ್ಟ್ಗೆ ಅಲೆದರೂ ನಮ್ಮ ಬೆಲೆ ಬಾಳುವ ಲಗೇಜ್ ಸಿಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಕೆಲವರು ಲಗೇಜ್ ಪಡೆಯಲು ವಿಮಾನ ನಿಲ್ದಾಣದಲ್ಲೇ ಮಲಗಿರುವ ದೃಶ್ಯ ಕಂಡು ಬಂದಿತು. ಒಟ್ಟಾರೆ ಕಳೆದ 5 ದಿನಗಳಿಂದ ಏರ್ಪೋರ್ಟ್ನಲ್ಲಿ ಪರದಾಟ ಅನುಭವಿಸಿದ ಪ್ರಯಾಣಿಕರು ಇಂದು ಕೊಂಚ ನೆಮ್ಮದಿಯಿಂದ ಉಸಿರಾಡಿದ್ದಾರೆ. ಇನ್ನು ಕೆಲವರು ಆತಂಕದಲ್ಲಿ ಏರ್ಪೋರ್ಟ್ನಲ್ಲಿ ಕಾಲ ಕಳೆದಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಇನ್ನಷ್ಟು ವಿಮಾನ ಹಾರಾಟ ಹೆಚ್ಚಳ ಮಾಡಿ ಜನರ ಪ್ರಯಾಣಕ್ಕೆ ಸ್ಪಂದಿಸುತ್ತಾ ಅಂತ ಕಾದು ನೋಡಬೇಕಿದೆ. ಮಹೇಶ್ BM ಬಿಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.